ಇಡ್ಲಿ ದೋಸೆ ಸಾಂಬಾರ್ ಚಟಿನಿ ಇಡ್ಲಿ ದೋಸೆ ಸಾಂಬಾರ್ ಚಟಿನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಸ್ಟೋರೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದುವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಜಿತೇಶ್ ಶರ್ಮಾ ಏನು ಹೇಳಿದ್ದ ಗುರು, ಅಂಕಲ್ ಮಕ್ಕಳಿಗೆ ಹೆಂಗೆ ಹೊಡಿತೀವಿ ಅಂದರೆ ಚಟ್ನಿ ಮಾಡ್ತೀವಿ ಅಂತ ಹೇಳಿದ್ದ. ಹಂಗೆ ಚಟ್ನಿ ರುಬ್ಬಾಕ್ಬಿಟ್ರು ಗುರು ಆರ್ ಸಿ ಬಿ ಅವರು. ಏನು ಗುರು, ಗೆಲ್ತೀವಿ ಅಂತ ಹಿಂಗ ಗೆಲ್ಲೋದು. ನಮ್ಮ ಆರ್ ಸಿ ಬಿ ಅವರು ಕೊಡೆ ತನಕ ಫೈಟಾರು ಕೊಡ್ತಿದ್ರು ಗುರುವೇ. ಸಿ ಎಸ್ ಗೆರಂತೂ ಒಂದು ಚೂರು ಫೈಟ್ ಇಲ್ಲ. ಐ ಪಿ ಎಲ್ ಮ್ಯಾಚಲ್ಲಿ ಟೆಸ್ಟ್ ಆಡೋದು ಹೆಂಗೆ ಅಂತ ತೋರಿಸ್ಕೊಟ್ಟವ್ರೆ ಗುರು. ಒಂದಾದರೂ ಹೊಡೆದ್ರೆ ಅಂದ್ರೆ ಸಿಕ್ಸ್ ಸ್ಟಾರ್ಟಿಂಗಲ್ಲಿ ಪವರ್ ಪ್ಲೇಲಿ ಕುಟ್ಟಿರು ಗುರು. ಹೆಂಗೆ ಕುಟ್ಟಿರು ಅಂದರೆ ಹುಡುಗಿರು ಆಡ್ತಾರಲ್ಲ T20, ಅದಕ್ಕೂ ಕಡೆಯಾಗಿ ಆಡಬಿಟ್ರು ಗುರು. 150 ರನ್ ಹೊಡೆಯಕ್ಕೆ ಬಿಟ್ಟಿಲ್ಲ ಗುರು ಆರ್ ಸಿ ಬಿ ಅವರು. 150 ಹೊಡೆದಿಲ್ಲ. ಅಯ್ಯೋ ದೇವರೇ, ಏನು ಹೇಳಬೇಕು. ಚೆನ್ನೈಗೆ ಕೊಚ್ಕೊಂಡಿದ್ದು. ಅಯ್ಯೋ, ಅದು ನಮ್ಮ ಕೋಟೆ ಎಲ್ಲ ಚಿಂದಿ ಚಿತ್ರಾನ ಆಗೋಗ್ಬಿಡ್ತು. ಚಪಾಕು, ಅದು ಚೇಪಾಕ ಗುರುವೇ. ಅಲ್ಲೂ ಕೂಡ ಆರ್ ಸಿ ಬಿಗೆ ಒಂದೊಂದು ಸಿ ಎಸ್ ಕೆಗಿಂತ ಜಾಸ್ತಿ ಸಪೋರ್ಟ್ ಮಾಡ್ತಾವ್ರಿ. ಆರ್ ಸಿ ಬಿ ಮೋಸ್ಟ್ಲಿ ಧೋನಿ ಬಂದಾಗ ಮಾತ್ರ ಸಿ ಎಸ್ ಕೆ ಜಾಸ್ತಿ ಅಲ್ಲಿ ಸಪೋರ್ಟ್ ಮಾಡಿದ್ಬಿಟ್ರೆ ಉಳಿದಿದ್ದೆಲ್ಲ ಗುರು ಸಿ ಎಸ್ ಕೆ ಅವರೇ ಇದ್ದರು ಆರ್ ಸಿ ಬಿಗೆ ಸಪೋರ್ಟು. ಅದು ಆರ್ ಸಿ ಬಿ ಅಂದರೆ 6155 ದಿವಸ ಆದಮೇಲೆ ಚೆನ್ನೈಯಲ್ಲಿ ಚೇಪಾಕಲ್ಲಿ ಆರ್ ಸಿ ಬಿ ಗೆದ್ದಿರೋದು ಗುರು. ಬ್ಯಾಕ್ ಟು ಬ್ಯಾಕ್ ವಿನ್ನು. ಹೋದ ವರ್ಷವೂ ಲಾಸ್ಟ್ ನಾವೇ ಗೆದ್ದಿದ್ದು, ಈ ವರ್ಷವೂ ಫಸ್ಟ್ ನಾವೇ ಗೆದ್ದಿರೋದು. ಚಿತ್ರಾನ್ನ ಮಾಡಾಕ್ಬಿಟ್ರು. ಯಾರ ಬಗ್ಗೆ ಅಂತ ಹೇಳೋಣ ಗುರು, ಇವ್ರ ಬಗ್ಗೆ ಹೇಳೋಂಗೆಲ್ಲ, ಇಡೀ ಟೀಮ್ ಬಗ್ಗೆನೇ ಹೇಳಬೇಕು. ಒಬ್ಬರು ಗೆಲ್ಸಿದ ಮ್ಯಾಚಲ್ಲ ಇದು, ಇಡೀ ಟೀಮಾಗಿ ಆಡಿದರೆ ಈ ಸತಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತ ತೋರಿಸ್ಕೊಟ್ಟವ್ರೆ ಗುರು. ಒಬ್ಬರು ಇಬ್ಬರು ಅಂತೂ ಆಡಿಲ್ಲ, ಇಡೀ ಟೀಮು ಸ್ಟಾರ್ಟಿಂಗಿಂದ ಫಿಲ್ ಸಾಲ್ಟಿಂದ ಹಿಡಿದು ಲಾಸ್ಟ್ ಹೆಝಲ್ವುಡ್ ತನಕನೂ ಆಡಿ ಗೆಲ್ದಿರೋದು. ಒಬ್ಬರಂತೂ ಆಡಿ ಗೆದ್ದಿರೋ ಮ್ಯಾಚಲ್ಲ. 12 ಜನ ಇಂಪ್ಯಾಕ್ಟ್ ಪ್ಲೇಯರ್ ಸೇರಿ 12 ಜನನೂ ಆಡಿ ಗೆದ್ದಿರೋದು. ಚಟ್ನಿ ರುಬ್ಬಾಕ್ಬಿಟ್ರೆ ಸಿ ಎಸ್ ಗೆನ. ಸ್ಟಾರ್ಟಿಂಗ್ ಟಾಸ್ ಹೋದಾಗ ಸ್ವಲ್ಪ ಭಯ ಇತ್ತು, ಯಾಕಂದರೆ ಅದು ಅಲ್ಲಿ ಡ್ಯೂ ಫ್ಯಾಕ್ಟ್ರ್ ತುಂಬ. ಇಡೀ ಏನು ಸ್ಟೇಡಿಯಮ್ಗಳಿದೆ ಅದರಲ್ಲಿ ಅತಿ ಹೆಚ್ಚು ಜಾಸ್ತಿ ಡ್ಯೂ ಫ್ಯಾಕ್ಟ್ರ್ ಬರೋದು ಅಂದರೆ ಚೆನ್ನೈಯಲ್ಲೇ. ಯಾಕಪ್ಪ ಅಂತಂದರೆ 11 ಡಿಗ್ರಿ ಕಮ್ಮಿ ಆಗ್ತಾಯಿದ್ದಿದ್ದು ಅಲ್ಲಿ ವೆದರು. 39ರಿಂದ ಆಲ್ಮೋಸ್ಟ್ 28 ಡಿಗ್ರಿಗೆ ಇಳಿಯುತ್ತೆ ನೈಟು ಅಲ್ಲಿ ಬಂದಾಗ ಚೆನ್ನೈಯಲ್ಲಿ ಟೆಂಪ್ರೇಚರು. ಆ ಕಾರಣದಿಂದ ಜಾಸ್ತಿ ಡ್ಯೂ ಬಂದೇ ಬರುತ್ತೆ. ಆವಾಗ ಸ್ವಲ್ಪ ಯೋಚನೆ ಆಗಿತ್ತು, ಚೇಂಜ್ ಮಾಡ್ತಾರಾ, ಅವ್ರು ಚೇಂಜ್ ಮಾಡಾಕ್ಬಿಡ್ತಾರೆ, ನಮ್ಮದು ಸ್ವಲ್ಪ ಕಷ್ಟ ಇದೆ ಬೌಲಿಂಗು, ಯಾಕೆಂದರೆ ಅದು ಸ್ಪಿನ್ ಪಿಚ್ಚು ಅಂತ. ಬಟ್ ಸ್ಟಾರ್ಟಿಂಗು ಕೊಟ್ಟ ಫಿಲ್ ಸಾಲ್ಟು ಏನು ಹೊಡ್ತಾಗ್ರು. ಅಶ್ವಿನ್ಗಂತೂ ಚಟ್ನಿ ರುಬ್ಬಾಕ್ಬಿಟ್ಟ. DRS ಲೈವಲ್ಲಿ ಹೇಳಿದ್ದು ಜಾನಿ ಸರ್, ಅಶ್ವಿನ್ ಏನಾದರೂ ಪವರ್ ಪ್ಲೇ ಬಂದರೆ ಸಾಲ್ಟ್ ಚಟ್ನಿ ಮಾಡಾಕ್ತಾನೆ ಅಂತ. ಸೇಮ್ ಚಟ್ನಿ ಮಾಡಾಕ್ಬಿಟ್ಟ ಅಶ್ವಿನ್ ಅಂತೂ. ಏನು ಹೊಡ್ತಾ ಗುರು, ಯಾರಿಗೂ ಬಿಡಲಿಲ್ಲ ಸಾಲ್ಟು. 200 ಸ್ಟ್ರೈಕ್ ರೇಟು ಮಿಸ್ಸಾಗಿ ಔಟ್ ಆಗ್ಬಿಟ್ಟ. ಒಳ್ಳೆ ಬಿಡು, ಧೋನಿ ಏನೋ ಹೊಡೆದ್ಬಿಟ್ರು, ಔಟ್ ಆದ. ಅದಾದಮೇಲೆ ದೇವದತ್ ಪಡಿಕಲ್ಲು ಹೊಡಿತಾವನೆ ಅಂದಾಗಲೇ ಅರ್ಥ ಮಾಡ್ಕೋಬೇಕಿತ್ತು ಇವತ್ತು ಮ್ಯಾಚ್ ಗೆದ್ದು ಅಂತ. ದೇವದತ್ ಪಡಿಕಲ್ಲು ನಿಜ ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟ್ ಗುರು. 193 ಏನೋ ಸ್ಟ್ರೈಕ್ ರೇಟಲ್ಲಿ ಹೊಡಿತಾರದು ಗುರು. ಅವನದು ಅನ್ಫಾರ್ಚುನೇಟ್ ಡಿಸ್ಮಿಸ್. ಅದು ಕೂಡ ಅದು ಏನೋ ಕ್ಲೀನಾಗಿ ವಿಕೆಟ್ ಎತ್ತಿರು ಅಂತ ಹೇಳೋಕ್ಕಾಗಲ್ಲ. ಅದು ರಿಪ್ಲೇನೂ ತೋರಿಸ್ಲಿಲ್ಲ ಗುರು ಕ್ಯಾಚಿಂದ. ಏನು ಅಂಪೈರ್ಗಳ ಜೊತೆ ಫಿಕ್ಸ್ ಮಾಡ್ಕೊಂಡಿದ್ರು ಅನಿಸುತ್ತೆ ಚೆನ್ನೈಯವರು. ರಿಪ್ಲೇನೇ ತೋರಿಸಿಲ್ಲ ಅದನ್ನು ಕ್ಯಾಚಿಂದು. ಸುಮ್ಮನೆ ಅವ್ನು ದೇವದತ್ ಪಡಿಕಲ್ ಅಲ್ಲೇ ನಿಂತವನೇ, ರಿಪ್ಲೈ ನೋಡ್ತಾರೆ, ಔಟ್ ಕೊಡ್ತಾರೆ ಏನು ಅಂತ. ಬಟ್ ಏನೋ ತೋರಿಸಲಿಲ್ಲ, ಔಟ್ ಅಂತ ಸುಮ್ಮನೆ ಕಳಿಸ್ಬಿಟ್ರು. ಎಲ್ಲಿ ಫ್ಯಾನ್ಸ್ ಆಮೇಲೆ ಇದು ಮಾಡ್ಕೋತಾರೆ ಅಂತ ರಿಪ್ಲೇನೂ ತೋರಿಸಿಲ್ಲ ಗುರು. ಓಲಿ ಅವನಾದ್ಮೇಲೆ ಬಂದ ಗುರು ನಮ್ಮ ಕ್ಯಾಪ್ಟನ್ ರಾಪ. ಏನು ರಾಪ ಕೊಟ್ಟಿದ್ದು ಗುರುವೇ. ಏನಕ್ಕೆ ಬಿಡ್ತೀನಿ ಅಂತ ಅಷ್ಟು ಕ್ಯಾಚ ಗುರು ಬಿಡೋದು. ಸಿ ಎಸ್ ಕೆರ್ತಾರೆ ತೂತ್ ಫೀಲ್ಡಿಂಗು. ಅಂಕಲ್ಗಳು ಅಂತ ಪ್ರೂವ್ ಮಾಡ್ಕೊಬಿಟ್ರು. ಅಂಕಲ್ಗಳು ಬಿಡ್ತೀನಿ ಅಂತ 1-2 ಆಲ್ಮೋಸ್ಟ್ 3 ಕ್ಯಾಚು ರಜತ್ ಪಟ್ಟಿದಾರ್ದು ಬಿಟ್ಟಿದ್ದು. ಫೀಲ್ಡಿಂಗ್ ಏನು ತೂತ್ ಫೀಲ್ಡಿಂಗ್ ಕೇಳ್ತೀರಾ? ರಜತ್ ಪಟ್ಟಿದಾರ್ ಅಂತ ಡಿಸೈಡ್ ಮಾಡಿದ್ದ, ನೀವೇನಾರ ಮಾಡ್ಕೊಳ್ಳಿ, ಕ್ಯಾಚಾರ ಇಟ್ಕೊಳ್ಳಿ, ಬುಡಕಾರ ಬಿಟ್ಕೊಳ್ಳಿ, ನಮ್ಮ ಪ್ರತಿ ಬಾಲು ಬೀಸೋದೆ. ಅದೊಬ್ಬ ಇಡೀ ಮ್ಯಾಚಲ್ಲಿ 50 ಹೊಡೆದಿದ್ದು ಒಬ್ಬರೇ, ಅದು ನಮ್ಮ ರಜತ್ ಪಟ್ಟಿದಾರ್. ಅದಾದಮೇಲೆ ರಜತ್ ಪಟ್ಟಿದಾರ್ ಆದಮೇಲೆ ಕೊಹ್ಲಿ ಔಟ್ ಆಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಲಿಯಮ್ ಲಿವಿಂಗ್ಸ್ಟನ್ ಬಂದು 1 6 ಹೊಡೆದು ಔಟ್ ಆರು. ಅದಾದಮೇಲೆ ಬಂದಂಥ ಜಿತೇಶ್ ಶರ್ಮಾ ಏನು 6 ಗುರು ಹೊಡೆದಿದ್ದು 100 ಅಹ್ಮದ್ಗೆ. ಅವನಜ್ಜಿ ಎಲ್ಲ ತಿನ್ಕಾಡ್ತವ್ರೆ 100 ಅಹ್ಮದ್ ಹೊಡಿಯೋಕ್ಕೆ. ಬಂದಾಗ ರಾಚಿದ್ದು 6. ಆಮೇಲೆ ಹೊಡೆದಿದ್ದು ಲಾಸ್ಟಿಗೆ ಟೀಮ್ ಡೇವಿಡು. ಅಲ್ಲೇ ಮ್ಯಾಚು ಬಿಟ್ಟೋದ್ರು ಚೆನ್ನೈಯವರು. ಯಾಕಂದರೆ 170 160 177 ಇತ್ತು. ಅವಾಗ ಇದ್ದರೆ 180ಕ್ಕಿಂತ ಕಮ್ಮಿ ಇದ್ದಾರೆ, ನಾವು ಚೇಂಜ್ ಮಾಡ್ತೀವಿ ಅಂತ ಮೈಂಡ್ ಅವರಿಗೆ ಬಂದ್ಬಿಡ್ತಿತ್ತು.
ಏನು ಹೊಡೆದ ಗುರು ಟೀಮ್ ಡೇವಿಡ್. ಮೂರು ಒಂದು ರಿಂಗುಟ್ ಒಂದು ಕೊಟ್ಟಿದ್ದು. ಲಾಸ್ಟ್ ಬಾಲು ಮಿಸ್ ಮಾಡ್ಕೊಬಿಟ್ಟ. ನಾನು ಅದನ್ನು ಕೊಟ್ಬಿಡ್ತಾನೆ, 200 ಟಾರ್ಗೆಟ್ ಮಾಡಿಬಿಡ್ತಾನೆ ಅಂದ್ಕೊಂಡೆ, ಮಿಸ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಆಯ್ತವೆ ಒಂದೊಂದ್ಸತಿ. 3 ಬಾಲಿ 3 ಹೊಡೆದ್ಮೇಲೆ ಅದೇ ಸಾಕು. ಅಲ್ಲೇ ಬಿದ್ದೋದ್ರೆ ಆರ್ಸಿ ವಿನ್ ಆದರು ಅಂತ ಹೇಳ್ಬೋದು. CSK ಅಲ್ಲೇ ದಬಾಕೇನು ಮಠ ಸೇರಿದ್ರು. 3 ಬಾಲಿ 6 ಕೊಟ್ಟಾಗ್ಲೇ 3 ಬಾಲಿ 6 ಇಟ್ಟಿದ ತಕ್ಷಣ ಟೀಮ್ ಡೇವಿಡು ಮಠ ಸೇರಿದ್ರು. ಯಾಕಂದರೆ ಆಲ್ಮೋಸ್ಟ್ 200 ಎಷ್ಟು ಗುರು, 4 ರನ್ ಕಮ್ಮಿ ಹೊಡೆದಿರೋದು ಅಷ್ಟೇ 200ಗೆ. ಆವಾಗಲೇ ಸೈಕಲಾಜಿಕಲ್ ಅಡ್ವಾಂಟೇಜ್ ಬಂದೋಯ್ತು ನಮ್ಮ RCBಗೆ. ಬ್ಯಾಟಿಂಗಿಗೆ ಬರ್ತಾರೆ ಗುರು, ಏನು ಬ್ಯಾಟಿಂಗ್ ಗುರು ಅದು. ಟೆಸ್ಟ್ಗಿಂತ ಇವಾಗ ಆಡ್ತವ್ರಲ್ಲ ಗುರುವೇ. CSK ಫ್ಯಾನ್ಸ್ಗಳದ್ದೇ ವೀಡಿಯೋಸ್ ನೋಡಿದೆ ನಿನ್ನೆ ನಾನು, ಅಲ್ಲೇ ಚೇಪಾಕಿಂದ ಮಾಡೋದು. ಅವನಜ್ಜಿ ಅವರೇ ಬೈತವ್ರೆ ಬಾಯಿಗೆ ಬಂದಂಗೆ, ಏನು ಆಡ್ತವ್ರೆ ಗುರು ಅಂತವ. ಒಬ್ಬ ಅಂಕಲ್ ಅಂತ ಬೈತವನೆ, ಅವ್ರು ಏನೋ ಕಿಟ್ಕಿಡಿದ್ರೆ ಬ್ಯಾಟ್ಸ್ಮನ್ಗಳನ್ನ ತೆಗೆದು ಒದ್ವಾಡಿಸಿ ಅಂತವ, ಹಂಗೆ ಬೈತವನೆ. ಟೆಸ್ಟ್ಗಿಂತ ಟೆಸ್ಟ್ಗಿಂತ ಇವಾಗ ಆಡಿರು ಅಂತಲೇ ಹೇಳ್ಬೋದು CSK ಬ್ಯಾಟ್ಸ್ಮನ್ಗಳು. ಆ ಇಂಟೆಂಟ್ ತೋರಿಸ್ಬೇಕಲ್ಲ ಗುರು ಹೊಡಿಯೋಕ್ಕೆ. ಇಂಟೆಂಟೂ ಇಲ್ಲ ಹೊಡಿತೀನಿ ಅಂತ CSK ಅವ್ರದ್ದು. ಇಲ್ಲ ನಾನು ಹೊಡಿತೀನಿ, ಬೀಟ್ ಮಾಡ್ತೀನಿ, RCB ಗೆಲ್ತೀವಿ, 200 ಕೊಟ್ಟಿಲ್ಲ, 200ಕ್ಕಿಂತ 4 ರನ್ ಕಮ್ಮಿನೇ ಕೊಟ್ಟಿವಿ, ಹೊಡಿತೀವಿ, ಟ್ರೈನ್ ಮಾಡ್ತೀವಿ. ಆವತ್ತೇ ಯಾರು MI ಅವರೇ ಇಕ್ಕಿದ್ರು, ಲಾಸ್ಟ್ ಓವರ್ ತನಕ ತಗೊಂಡೋಗಿದ್ರು, ಬರೀ 150 ಹೊಡೆದೆಯ. ಇನ್ನು ನಮ್ಮ 200 ಹತ್ರ ಹೊಡೆದ್ಬಿಟ್ಟು ಬಿಡ್ತಾರಾ, 4 ರನ್ ಕಮ್ಮಿ ಅಷ್ಟೇ 200ಕ್ಕೆ. ಹೆಜಲ್ವುಡ್ಡು ಫುಲ್ಲು ಹೆಜಲ್ವುಡ್ ಫುಲ್ ಜೋಶೆ. ಏನು ಬೌಲಿಂಗರು ಅಂದರೆ ತಿಣಕಾಡೋದಿಲ್ಲ, ಬ್ಯಾಟ್ ಟಚ್ಚೇ ಮಾಡ್ತಿಲ್ಲ ಗುರುವೇ. ಬ್ಯಾಟ್ನ ಟಚ್ ಮಾಡೋಕ್ಕೆ ಆಯ್ತಿಲ್ಲ. ತ್ರಿಪಾಠಿ ಅಂತೂ ಬಂದ ಪುಟ್ಟ ಬಂದ ವಿಕೆಟ್ ಬಂತು, ಹೋದ, ಮುಗೀತು. ಅದಾದಮೇಲೆ ರಜತ್ ಅವ್ರನ್ನೇ ಕಂಟಿನ್ಯೂ ಮಾಡಿದ್ರು. ಅದೇ ಓವರಲ್ಲಿ ಇನ್ನೊಂದು ವಿಕೆಟ್ ಬಿದ್ದಿದ್ದು ಅವರ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಮತ್ತೆ ಪ್ರೂವ್ ಮಾಡಿಬಿಟ್ರು. ಮರ್ಯಾದೆ ಕೊಡ್ತೇನೆ ಒಲಿ ಅಂತ, ಏನೂ ಮಾಡೋಂಗಿಲ್ಲ. ಏನು ಗುರು ನೀನು ಮೇನ್ ಮ್ಯಾಚಸ್ಗಳಲ್ಲಿ ಹೊಡೆಯಲ್ಲ, ಯಾರೋ ಸಣ್ಣ ಪುಟ್ಟ ಸಿಕ್ಕಿದ್ರೆ ರುಬ್ಬಿ ಹೊತ್ನಿ ಅಂತಲೇ ನೀನು ಇರೋದು, ನನಗೆ ಗೊತ್ತು. ಹೋದ ವರ್ಷವೂ ಕೂಡ ಕ್ವಾಲಿಫೈ ಆಗೋಕ್ಕೆ ನಮ್ಮ RCB ಮೇಲೇ ಅವತ್ತು ಡಕ್ಔಟು, ಇವತ್ತು ಡಕ್ಔಟು. RCB ಅಂದರೆ ಕೆಳಗಡೆ ನಡುಕ್ತಾ ಇರ್ತವೆ, ಏನೂ ಮಾಡೋಂಗಿಲ್ಲ. ನಮ್ಮ ಫ್ಯಾನ್ಸ್ ಅಷ್ಟು ಇಟ್ಟಿದ್ದವ್ರೆ RCB ಅವರು. ಡಕ್ಔಟು ಗುರು. ಮೇನ್ ಮ್ಯಾಚಲ್ಲಿ ಇದುವರೆಗೂ ಋತುರಾಜ್ ಗಾಯಕ್ವಾಡು ಆಡಿ ಗೆಲ್ಸೇ ಇಲ್ಲ. ಮೇನ್ ಮ್ಯಾಚಸ್ಗಳಲ್ಲಿ ಮಸ್ಟ್ ವಿನ್ ಗೇಮಲ್ಲಿ ಫೈನಲ್ಗಳಲ್ಲೂ ಕೂಡ ಋತುರಾಜ್ ಆಡಿಲ್ಲ. ಬೇರೆ ನಮ್ಮ ಜಡೇಜಾ ಆಡಿ ಗೆಲ್ಸ್ಕೊಟ್ರೋ ಮ್ಯಾಚ್ಗಳು, ಫೈನಲಲ್ಲಿ ಕಪ್ ಹೊಡ್ಕೊಟ್ಟಿರೋದು. ಆದರೂ ಕೃತಜ್ಞತೆನೇ ಇಲ್ಲ CSK ಫ್ಯಾನ್ಸ್ಗಳಿಗೆ ಜಡೇಜ್ ಅಂದ್ಕೊಂಡ್ರೆ. ಅವ್ನು ಔಟಾಲಿ ಅಂತ ಕಾಯ್ತಿರ್ತಾರೆ, ಧೋನಿ ಬರ್ತಾನೆ ಅಂತ. ಬಂದು ಕಿತ್ತು ದಬಾಕ್ಬಿಡ್ತಾರೆ. ಮೊದಲು ದಬಾಕರಣ, ಇವಾಗಂತ ಸೀನೇ ಇಲ್ಲ. ಬರ್ತಾರ 2 6 ಹೊಡಿತಾರೆ, ಅದನ್ನ ಅಷ್ಟೇ ಮಾಡ್ಬೇಕು ಬಿಟ್ರೆ ಇನ್ನೇನು ಮಾಡಲ್ಲ CSK ಫ್ಯಾನ್ಸು. ತಿಳ್ಕೊಳ್ಳಿ, ಧೋನಿ ಅಷ್ಟೇ ಮಾಡೋದು. ಕೀಪಿಂಗ್ ಒಂದು ಚೆನ್ನಾಗಿ ಮಾಡ್ಕೊಡ್ತಾರೆ. ಅಲ್ಲೋ ಗುರು ಅಷ್ಟು ವಿಕೆಟ್ ಬೀಳ್ತಾ ಇದ್ದಾವೆ. ಅದು ಕೊನೆಗೆ ಬರ್ತೀನಿ ಧೋನಿಗೆ. ಆಯಿತಾ, ಋತುರಾಜ್ ಗಾಯಕ್ವಾಡ್ ಹೋದ್ರ, ರಚಿನ್ ರವೀಂದ್ರ ಅಂತೂ ಫಿಕ್ಸ್ ಆಗಿಬಿಟ್ಟವ್ರೆ. ನೀವು ಯಾರ ಬನ್ನಿ ಹೆಂಗಾರ ಆಡ್ಕೇಳಿ, ನಾನು ಆಡೋದು ಹಿಂಗೆ. ನಾನು 6 ಹೊಡೆಯಲ್ಲ, 4 ಹೊಡೆಯೋದು. ಹೊಡೆದ್ರೆ ಅದು ಸಿಕ್ಕಿರೋ ಹೊಡಿತೀನಿ, ಇಲ್ಲ ಅಂದ್ರಿಲ್ಲ. ಇಲ್ಲ ಟೆಸ್ಟೇ ಆಡೋದು ನಾನು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟವ್ರೆ. ಮುಂಬೈ ಮೇಲೂ ಟೆಸ್ಟ್ ಆಡಿದರು, ಬಟ್ ಅವತ್ತು ಆ ಪರಿಸ್ಥಿತಿ ಹೆಂಗಿತ್ತು. ಇವತ್ತು ಪರಿಸ್ಥಿತಿ ಗುರು 200 ಗುರು ಹೊಡಿಬೇಕಾಯ್ತು. ಟೆಸ್ಟ್ ಆಡ್ಕೊಂಡು ಕೂತ್ಕೊಂಡ್ರೆ ವಿನ್ ಮಾಡೋಕ್ಕಾಗುತ್ತಾ ಹೇಳಿ. ಅದಾದಮೇಲೆ ಹೂಡ ಏನು ತಗೊಂಡವ್ರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಯ್ತಿಲ್ಲ. ವಿಜಯ್ ಶಂಕರ್ ಅವನೇ ಸುಮ್ಮನೆ ಕೂತವನೆ. ಚೆನ್ನೈ ಪ್ಲೇಯರೇ, ಅಂದರೆ ಲೋಕಲ್ ಪ್ಲೇಯರ್, ಚೆನ್ನೈ ಲೋಕಲ್ ಪ್ಲೇಯರ್, ಗುಜರಾತಲ್ಲಿ ಆಡಿ ಕಪ್ ಗೆದ್ದು ಬಂದಿರ್ತಕ್ಕಂಥ ಪ್ಲೇಯರು ಸುಮ್ಮನೆ ಕೂರಿಸ್ಕೊಂಡವ್ರೆ. ಆಡಿಸ್ತಾನೆ ಇಲ್ಲ, ಇವ್ನು ಆಡಿಸ್ತವ್ರೆ. ಏನೋ ರುಬ್ಬು ಆಗ್ತಂದ್ರೆ. ಇದುವರೆಗೂ ಒಂದೇ ಮ್ಯಾಚ್ ಅವನು CSK ಅಲ್ಲ, ಯಾವಾಗ ಲಕ್ನೋ ಇದ್ದಾಗ ಒಂದು ಮ್ಯಾಚ್ ಆಡಿರೋದೇನೋ ನೆನ್ಪಿಟ್ರೆ ನನಗೆ. ಅವನು ಯಾವತ್ತೂ ಹೊಡೆದಿರೋದು ನೆನಪಿಲ್ಲ. ನಮ್ಮ ಭುವಿ ಅಂತೂ ಏನು ಕ್ಲಾಸ್ ಬೌಲಿಂಗು ಗುರು. ಭುವನೇಶ್ವರ್ ಕುಮಾರು, ದೀಪಕ್ ಕೂಡ ಡಮಾರು. ಅದು DRS ಧೋನಿ ರಿವ್ಯೂ ಸಿಸ್ಟಮ್ ಅಂತ ಹೇಳ್ತಾರೆ, ವೇಸ್ಟು. ಯಾಕೆಂದರೆ ವಿರಾಟ್ ಕೊಹ್ಲಿದು ಪಿಚ್ ಔಟ್ಸೈಡ್ ಲೆಗ್ ಬಿದ್ದೈತೆ, ತಗ ಅಂದ, ತಗೊಂಡ, ಹೊಗೆ ಹಾಕೊಂಡ. ಅದಾದಮೇಲೆ ನಮ್ಮ VK ಕೊಹ್ಲಿ ಕಿಂಗು, ಅಲ್ಲಿ ಯಾರಿಗೂ ಕೇಳಿಸೇ ಇಲ್ಲ ಅಂತ ಇದು ಇಸ್ಮಿಸಲ್ನ ರಿವ್ಯೂ ತಗೊಂಡು ಔಟ್ ಮಾಡಿಸಿರೋದು ದೀಪಕ್ ಕೂಡ. ಅದಾದಮೇಲೆ ಸ್ಯಾಮ್ ಕರನ್ ಕಳಿಸ್ತವ್ರೆ ಗುರು, ಶಿವಮ್ ದುಬೆ ಇಟ್ಕೊಂಡು. ಅಲ್ಲೇ ಮ್ಯಾಚ್ ಅವರು ಹೊಡೆಯಲ್ಲ ಅಂತ ಡಿಸೈಡ್ ಆಗಿದ್ರು ಅಂತ ಅಲ್ಲೇ ಗೊತ್ತಾಗ್ತೈತೆ. ಯಾಕಂದರೆ ಸ್ಯಾಮ್ ಕರನ್ನ ಕಳಿಸ್ತವ್ರೆ ಅಂದರೆ 3 ವಿಕೆಟ್ ಹೋದ್ಮೇಲೆ ನೀವೇ ಯೋಚನೆ ಮಾಡಿ ಅವ್ರ ಮೈಂಡ್ಸೆಟ್ ಎಲ್ಲೈತೆ ಅಂತ. CSK ಮೈಂಡ್ಸೆಟ್ಟು ಮ್ಯಾಕ್ಸಿಮಮ್ 150 ಚೇಂಜ್ ಮಾಡ್ತಾರೆ ಬಿಟ್ರೆ CSKರು ಈ ಸೀಸನು. ಮಿನಿಮಮ್ 200 ಹೊಡೆದ್ರು ಅಂದರೆ ಮುಗೀತು ಕತೆ. ನಮ್ಮ RCB ಅವ್ರು ತೋರಿಸ್ಕೊಟ್ಟವ್ರೆ ಹೆಂಗೆ ಹೊಡಿಬೇಕು ಅಂತ. ಹಂಗೆ ಎಲ್ಲರೂ ಮಾಡ್ಕೊಂಡವ್ರೆ. CSK ಸತಿ ಮಟನೇ ಚೇಪಾಕಲಿ ಗುರು. ಅವರ ಮೇಯ್ನ್ 12 ಓವರ್ ಸ್ಪಿನ್ನು ಮಾಡಿಸಿಲ್ಲ, ಕೋಟ ಕಂಪ್ಲೀಟ್ ಮಾಡಿಲ್ಲ ಅಂದಾಗಲೇ ತಿಳ್ಕೊಬೇಕು RCB ವಿನ್ ಆಗೋಯ್ತು ಅಲ್ಲೇ ಅಂತ. ಅಶ್ವಿನ್ 2 ಓವರು, ಜಡೇಜನ್ ಇನ್ನೂ 1 ಓವರ್, 3 ಓವರ್ ಕಮ್ಮಿ ಮಾಡೋರು ಅಂದಾಗಲೇ ಯೋಚನೆ ಮಾಡಬೇಕಿತ್ತು.
ಸಿ ಎಸ್ ಕೆ ಇವತ್ತು ದಬಾಕತ್ತು, ಉಲ್ಟಾ ಹೊಡಿತು ಸಿ ಎಸ್ ಕೆಗೆ ಅಂತಲೇ. ಸರಿ ಓಲಿ, ಸ್ಯಾಮ್ ಕರನ್ ಬಂದ ಬಂದ ಪುಟ್ಟ ಅವಂದು ಸಿಕ್ಸ್ ಹೊಡಿಯೋಕೆ ಹೋದ. ಲಿಯಮ್ ಲಿವಿಂಗ್ಸ್ಟನ್ ಗುರು ಅವನು ಔಟ್ ತೆಗ್ದಿರೋದು. ಲಿಯಮ್ ಲಿವಿಂಗ್ಸ್ಟನ್ನಿಗೆ ಔಟ್ ಆಗೋವ್ರೆ ಅಂದರೆ ಲೆಕ್ಕ ಹಾಕಿ ಯಾವ ರೇಂಜಿಗೆ ಕಳಪೆ ಐತೆ ಸಿ ಎಸ್ ಕೆ ಬ್ಯಾಟಿಂಗು ಅಂತ. ಬಟ್ ಅವ್ರು ಕಳಪೆ ಇದ್ರೆ ನಮ್ಮ ಬೌಲಿಂಗ್ ಅಷ್ಟೇ ಚೆನ್ನಾಗಿ ಮಾಡೋರೆ. ಬಾಲ್ ಕೊಡ್ತಾನೆ ಇಲ್ಲ ಗುರು ಲಿಯಮ್ ಲಿವಿಂಗ್ಸ್ಟನ್. ಅಲ್ಲಿ ಇಲ್ಲಿ ಎಡ್ಜಾಗಿ ಒಂದೊಂದು 4 ಓದ್ಬಿಟ್ರೆ ಲಿಯಮ್ ಲಿವಿಂಗ್ಸ್ಟನ್ಗೆ. ಇವೇನು ಬೌಲಿಂಗ್ ಗುರು, 4 ಓವರ್ 28 ರನ್ನೇನೋ ಓಡಿಸ್ಕೊಂಡು 2 ವಿಕೆಟ್ ತಕ್ಕೊಟ್ಟಿರೋದು ಗುರು ಸ್ಯಾಮ್ ಕರನ್ ಅವ್ರನ್ನ. ಅದಾದಮೇಲೆ ಜಡೇಜಾ ಒಂದು ಓಲಿ, ರಚಿನ್ ರವೀಂದ್ರ ಔಟ್ ಆದರು, ಶಿವಮ್ ದುಬೆ ಔಟ್ ಆದರು. ಅದಾದಮೇಲೆ ಆದರೂ ಧೋನಿ ಬರ್ತಾರ ಅಂತ ಕಾದೆ ಗುರು. ನಮ್ಮ ಫ್ರೆಂಡ್ ಒಬ್ಬ ಅವನೇ ಹೇಳ್ತಾ ಇರ್ತಾನೆ, ನಮ್ಮ ಬಾಸ್ ಇನ್ನೂ ಬಂದಿಲ್ಲ. ಆವಾಗಲೇ ಉರ್ಸವನಿಗೆ ಬ್ಲಾಸ್ಟ್ ಮಾಡಾಕ್ಬಿಟ್ಟಿದ್ದೆ 5 ವಿಕೆಟ್ ಆದಾಗಲೇ. ಹೇಳ್ತಿದ್ದ, ನಮ್ಮ ಬಾಸ್ ಅವರೇ ಬರ್ತಾರೆ, ತಡಿ ಬಂದರು ಗುರು ನಿಮ್ಮ ಬಾಸ್ ಯಾವಾಗ. ಅಯ್ಯೋ 9ನೇ ನಂಬರಿಗೆ ಬ್ಯಾಟಿಂಗ್ ಬರ್ತಾವ್ರಲ್ಲ ಗುರು. ಅಷ್ಟು ರನ್ ಹೊಡೆಯಬೇಕು. 42 ಬಾಲಿಗೆ ಅಲ್ಲ 48 ಬಾಲಿಗೆ 117 ರನ್ ಬೇಕಾಗಿರುತ್ತೆ. ಆವಾಗ ಯಾರು ಬಂದಿದ್ದು ಅಂದ್ಕೊಂಡಿದ್ರ ಬ್ಯಾಟಿಂಗ್ಗೆ? ಅಶ್ವಿನ್ ಕಳಿಸ್ತವ್ರೆ ಗುರು. ಆಗಲೇ ಅರ್ಥ ಮಾಡ್ಕೋಬೇಕು ಅವ್ರ ಮೈಂಡ್ ಸೆಟ್ಟು ಎಷ್ಟು ಹಾಳಾಗಿ ಹೋಗೈತೆ. ಈ ಸತಿ ನಾವು ಗೆಲ್ಲಲ್ಲ, ಈ ಮ್ಯಾಚ್ ಮುಗೀತು ಅಂತ ಆವಾಗಲೇ ಗೊತ್ತಾಗಿರ್ಬೇಕು. ಆವಾಗಲಾದ್ರು ಬಂದವರು ಟ್ರೈ ಮಾಡ್ಬೋದಿತ್ತಲ್ಲ ಗುರು. ನಟ್ ರನ್ ರೇಟ್ ಎಲ್ಲಿ ಕಿತ್ತೋಗೈತೆ ಗೊತ್ತಾ ಸಿ ಎಸ್ ಕೆದು? 7ನೇ ಪ್ಲೇಸ್. ತಲಾ ಫಾರ್ ಎ ರೀಸನ್ 7, ತಲಾ ಫಾರ್ ಅ ರೀಸನ್. ಪಾಯಿಂಟ್ ಟೇಬಲ್ 7ನೇ ಪ್ಲೇಸಲ್ಲಿ ಕೂತವ್ರೆ. ಆವಾಗಲಾದ್ರು ಧೋನಿ ಬಂದು ಇನ್ನೂ ಒಂಚೂರು ತಗೊಂಡೋಗಿದ್ರೆ ನೆಟ್ ರನ್ ರೇಟಾರು ಬೆಟರ್ ಮಾಡ್ಕೊಬೋದಿತ್ತು ಸಿ ಎಸ್ ಕೆ ಅವರು. ಮುಗೀತು ಸಿ ಎಸ್ ಕೆ ಈ ಸತಿ ಬರ್ಕೊಡ್ತೀನಿ. ಬೇಕಾದ್ರೆ ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಹಿಂಗೆ ಅಂದಿದ್ದನೇ ಇಲ್ವಂದು ನೋಡಿ ಸೇವ್ ಮಾಡ್ಕೊಳ್ಳೋದಿನೇನೋ. ಆಲ್ಮೋಸ್ಟು ನನ್ನ ಚಾನಲಲ್ಲಿ ಇದ್ದೇ ಇರುತ್ತೆ ವೀಡಿಯೋ, ನೀವೇ ನೋಡಿ. ಸಿ ಎಸ್ ಕೆ ಈ ಸತಿ ಮಠ ಹತ್ತಿರು. ಈ ಬ್ಯಾಟಿಂಗ್ ಲೈನಪ್ ಇಟ್ಕೊಂಡು ಗೆಲ್ಲಕ್ಕಂತೂ ಆಗಲ್ಲ. ಅವ್ರು ಗೆಲ್ಲಬೇಕು, ಕಮ್ ಬ್ಯಾಕ್ ಮಾಡಬೇಕು ಅಂದರೆ ನೆಕ್ಸ್ಟ್ ಮ್ಯಾಚ್ ಅದು RR ಮೇಲೆ ಐತೆ. ಗೆದ್ದಿಲ್ಲ ಪಾಪ RR ಅವರು. ಅವ್ರ ಮೇಲಾದ್ರು ಗೆಲ್ತಾರೆ ನೋಡಬೇಕು. ಬಟ್ ಅವ್ರ ಮೇಲೆ ಗೆಲ್ಲಬೇಕು ಅಂದರೆ ಇವರು ಬ್ಯಾಟಿಂಗ್ ಆರ್ಡ್ರನ್ನ ಚೇಂಜ್ ಮಾಡಲೇಬೇಕು. ಅವ್ರು 2 ಸತಿ ಕಪ್ಪು ಹೊಡೆಯೋಕ್ಕೆ ಕಾರಣ ಮೇಯ್ನು ಡಿವೈನ್ ಕಾನ್ವೆ. ಅವನ್ನೇ ಕೂರಿಸ್ತವ್ರೆ ಗುರು. ಏನು ಕೂರಿಸ್ತವ್ರೆ ಅಂತ ಗೊತ್ತಾಯ್ತಿಲ್ಲ. ರಾಹುಲ್ ತ್ರಿಪಾಠಿ ನಂಬ್ತವ್ರೆ ಬಿಟ್ರೆ ಡಿವೈನ್ ಕಾನ್ವೆ ನಂಬ್ತಿಲ್ವಲ್ಲ ಗುರು ನೀವು. ಕಾನ್ವೆ 2 ಸತಿ ಕಪ್ಪು ಹೊಡೆಯೋಕೆ ಕಾರಣ ಆಗಿರೋದು. ಅವ್ರು 2 ಸತಿ ಕಪ್ಪು ಹೊಡೆದಾಗ ಡಿವೈನ್ ಕಾನ್ವೆ ಓಪನರು ಫಿನಿಷರಾಗಿ ಜಡೇಜಾ ಮಾಡಿಕೊಟ್ಟು 2 ಸತಿ ಕಪ್ ಗೆಲ್ಲಿಸ್ಕೊಟ್ಟಿರೋದು ಅವ್ರಿಗೆ. ಅಂಥ ಪ್ಲೇಯರ್ನ ಹೆಂಗೆ ಹೊರಗಡೆ ಕೂರಿಸ್ತೀರ ಗುರು ನೀವು? ಫಿಕ್ಸು ಈ ಸತಿ ಚಿಪ್ಪೆ ಚೆನ್ನಾಗಿ ಚೇಪಾಕಲ್ಲೇ ನಮ್ಮವ್ರು ಇಟ್ಟಾಯಿತು. 6155 ದಿನಗಳಾದ ಮೇಲೆ ನಮ್ಮ RCB ಚೇಪಾಕ್ನ ಛಿದ್ರ ಮಾಡಾಕ್ಬಿಟ್ಟವ್ರೆ. ಚಟ್ನಿ ರುಬ್ದಂಗೆ ರುಬ್ಬಾಕ್ಬಿಟ್ಟವ್ರೆ. ಸಿ ಎಸ್ ಕೆ ಫ್ಯಾನ್ಸ್ ಅಂತೂ ಅನ್ನಜ್ಜಿ ನಮ್ಮ ಫಾರ್ಮರ್ರೆ ಎಲ್ಲ ಎತ್ತುತ್ತಾರೆ ಇಲ್ಲ ನಮ್ಮ ಫ್ರೆಂಡ್ಸು. ಹಂಗಾಗ್ಬಿಟ್ಟೈತೆ ಕತೆ. ಅದು ಎಷ್ಟು ಹಿಂಸೆ ಕೊಡಿ ಗೊತ್ತಾ ಅವ್ನು ಎತ್ತಕ್ಕೆ ಫೋನ್ ಮೇಲೆ ಫೋನ್ ಮಾಡಿಬಿಟ್ಟು ನಮ್ಮ ಹುಡುಗ ಫೋನ್ ಎತ್ತಿರೋದು. ನೀವು RCB ಫ್ಯಾನ್ಗಳು ಯಾರ್ಯಾರಿಗೆ ಎಷ್ಟೆಷ್ಟು ಉರ್ಸಿದ್ರೆ ಕಮೆಂಟ್ ಮಾಡಿ. ಇವತ್ತಂತೂ RCB ಟಾಪಲ್ಲಿ ಕೂತವ್ರೆ ಪಾಯಿಂಟ್ ಟೇಬಲಲ್ಲಿ. ಹಿಂಗೆ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಮ್ಯಾಚು ನಮ್ಮ RCB ಚಿನ್ನಸ್ವಾಮಿಲಿ ಆಡ್ತಾಯಿದ್ದಾರೆ GT ಮೇಲೆ. ಆ ಮ್ಯಾಚು ಕೂಡ ನಮ್ಮದೇ. ಈ ಸತಿ ಫುಲ್ಲು ಬ್ಯಾಲೆನ್ಸ್ ಆಗಿದೆ. ನಿಮ್ಮ ಅನಿಸಿಕೆ ಏನು ಈ ಮ್ಯಾಚ್ದು? ಹೆಂಗೆ ಆಡಿದ್ರು ನಮ್ಮ RCB ಅವರು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.